ಇಲ್ಲಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ? ಎಲ್ಲದಕ್ಕೂ ಸವಾಲು ಹಾಕೋಗಿದ್ದಾರೆ. ಇದೇ ನಮಗೂ ಕಾಂಗ್ರೆಸ್ಗೂ ಬಿಜೆಪಿಗಿರುವಂಥ ಸಂಸ್ಕೃತಿಯ ವ್ಯತ್ಯಾಸ. ನಮಗೂ ನಿಮ್ಗಿರುವಂಥ ಸಂಸ್ಕೃತಿ ಅದು. ಇದು ರಾಜ್ಯದಲ್ಲಿ ಇದರ ಕನ್ನಡ ಸಂಸ್ಕೃತಿ ಅವ್ರು ಆ ಸಂಸ್ಕೃತಿ ಅವ್ರ ಸಂಸ್ಕೃತಿ ಏನೈತೆ ಅದೇ ಅಂತ ನಾವು ಈ ಪದ್ಧತಿಯನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಏನು ಗೌರವಾನ್ವಿತ ಸಿದ್ದರಾಮಯ್ಯನವರು ಏನು ಮಾಡ್ತಾರೋ ಅದು ಇಡೀ ರಾಜ್ಯದ ಜನಗಳ ಮೇಲೆ ಪ್ರಭಾವ ಬೀಳ್ತದೆ. ಹಿಂದೆ ಕುಮಾರಸ್ವಾಮಿಯವರು ಹೇಳಿದ್ರು ಆ ರೀತಿಯ ಸಂಘರ್ಷಕ್ಕೆ ನಾವು ಹೋಗುವಂಥ ಅವಶ್ಯಕತೆ ಇಲ್ಲ. ಕೇಳುವಂಥ ಹಕ್ಕನ್ನು ನಾವು ಯಾರೂ ತಪ್ಪು ಅಂತ ಹೇಳಲ್ಲ. ನನಗನ್ಸ್ತತೆ ಇದೊಂದು ರೀತಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡಲ್ಲ ಅಂತ ನಾನು ಹೇಳಲ್ಲ. ಸಾರ್ವಜನಿಕ ಸಮಾರಂಭಗಳಲ್ಲಿ ಟೀಕೆ ಟಿಪ್ಪಣಿ ಇನ್ನೂ ಕೆಟ್ಟದಾಗ ಮಾತಾಡಿರೋದು ನಾನು ನೋಡಿದ್ದೀನಿ. ಮಾತಾಡಲಿ, ಸಾರ್ವಜನಿಕ ಸಭೆ ಇರ್ತತೆ, ಜನರನ್ನ ಮೆಚ್ಚಿಸ್ಬೇಕಾಗಿರ್ತತೆ, ಜನರನ್ನ ಖುಷಿ ಮಾಡಬೇಕಾಗಿರ್ತತೆ, ಏನೇನೋ ಮಾತಾಡ್ತಾರೆ, ಇನ್ನೂ ಕೆಟ್ಟದಾಗ ಮಾತಾಡ್ತಾರೆ, ಅದು ಬೇಡ. ಆದರೆ ಇದು ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ಬಡ್ಜೆಟ್. ಇದು ಇಲ್ಲಿ ಮಾತಾಡಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ಪರಿಪಾಠವನ್ನು ಭಾಳ ಹಿಂದೆಯಿಂದನೂ ಮಾಡಿದ್ದಾರೆ. ನಾನು ಬೇಕಾದಷ್ಟು ಬಾರಿ ಮನಮೋಹನ್ ಸಿಂಗ್ ಅವರಿದ್ದಾಗ, ಪ್ರಧಾನಮಂತ್ರಿಗಳಿದ್ದಾಗ ನಾನು ಭೇಟಿ ಮಾಡಿದ್ದೀನಿ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಅನುದಾನ ತರುವಂಥ ಸಂದರ್ಭದಲ್ಲಿ ಹೋಗಿದ್ದೀನಿ. ನಾಳೆ ಭಾಳ ಗೌರವದಿಂದ ನಡ್ಕೊಂಡಿದ್ದೀನಿ. ನಮ್ದೊಂದು ಪರಂಪರೆ ಇದೆ. ನೀವು ಪಕ್ಕದ ತಮಿಳ್ನಾಡು ಅದೇನೋ ಹೇಳ್ತಾರಲ್ಲ, ತಮಿಳ್ನಾಡಿನ ಒಂದು ಸಂಸ್ಕೃತಿ ಎಲ್ಲೋ ಇಲ್ಲಿ ಬಂದ್ಬಿಟ್ಟಿದೆ ಅನಿಸ್ತದೆ ನನಗೆ. ತಮಿಳ್ನಾಡವ್ರು ಹಿಂಗೆ, ನಾನು ಕಾವೇರಿ ವಿಚಾರಕ್ಕೆ ನಿದ್ದೆ ಬರ್ತದೆ ಅಧ್ಯಕ್ಷರೇ, ಏನಿಲ್ಲ, ಕಾವೇರಿ ವಿಚಾರಕ್ಕೆ ನಾನು ಹೋಗಿದ್ದೆ. ರಾಜಣ್ಣವರೇ, ಕಾವೇರಿ ವಿಚಾರಕ್ಕೆ ಭಾಳ ಕಷ್ಟದ ಪರಿಸ್ಥಿತಿ. ನಾನು ಜಗದೀಶ್ ಶೆಟ್ಟರು ಹೋಗಿದ್ರಿ, ಬಸವರಾಜ ಬೊಮ್ಮಾಯಿ, ನಾವು ಎಲ್ಲ ಹೋಗಿದ್ರಿ. ಮನಮೋಹನ್ ಸಿಂಗ್ ಅವರು ಬಂದರು. ನಾವು ಅರ್ಧ ಮುಕ್ಕಾಲು ಗಂಟೆ ಕಾತಿದ್ರಿ. ಬಂದ ತಕ್ಷಣ ಕೂತ್ಕೊಂಡ್ರಿ, ಬಂದ ತಕ್ಷಣ ನಮಸ್ಕಾರ ಮಾಡಿ ಕೂತ್ಕೊಂಡಿದ್ರಿ ಅಷ್ಟೇ. ಸನ್ಮಾನ್ಯ ಶ್ರೀಮತಿ ದಿವಂಗತರವರು ಬರಲಿಲ್ಲ. ಇವರು ಬಂದ ಮೇಲೆ ಅವರು ಬಂದು ಚೇರ್ ಹಾಕಿ ಕೂತ್ಕೊಂಡು ನಮಗೆ ಫಸ್ಟ್ ಮಾತಾಡೋಕ್ಕೆ ಅವಕಾಶ ಕೊಟ್ಟರು ಕಾವೇರಿ ಬಗ್ಗೆ. ನಾವು ಕಾವೇರಿ ಕರ್ನಾಟಕದಲ್ಲಿ ಹಿಂಗಾಗಿದೆ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀರಿ ಪ್ರಧಾನಮಂತ್ರಿಗಳೇ, ನಮಗೆ ಅವಕಾಶ ಮಾಡಿಕೊಡಿ ನೀರಿನ ಸಮಸ್ಯೆಯನ್ನು ಅಂತ ಹೇಳಿದ್ರಿ. ಆಯಮ್ಮ ಮಾತಾಡುವಾಗ ಹಂಗೆ ಮಾತಾಡಿಲ್ಲ. ಅದೇನೋ ಹೇಳ್ತಾರಲ್ಲ, ಅದೇನೋ ಪಿಟೀಲು, ಯಾವುದೋ ನೀರು, ರೋನ್ ಅಲ್ಲಿ ಪ್ರಧಾನಮಂತ್ರಿಗಳಿಗೆ ನಾನು ಹೇಳ್ತಾ ಇರೋದು, ನಾನು ಇದ್ದೋನೋ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ರೆಕಾರ್ಡಲ್ಲೂ ಇರ್ತತೆ. ಅಲ್ಲಿ ಹತ್ತಿ ಉರಿತಾ ಇದ್ದಾರೆ, ನೀವು ಪಿಟೀಲ್ ಬಾರಿಸ್ತಾ ಇದ್ದೀರಾ ಅಂತಾನೆ ಪ್ರಾರಂಭ ಮಾಡೋದ್ಲ ಅಮ್ಮ. ರೋಮ್ ಹತ್ತಿ ಉರಿಬೇಕಾದ್ರೆ ಇಲ್ಲಿ ಪಿಟೀಲ್ ಬಾರಿಸ್ತಾ ಇದ್ದೀರಾ ಅಂತ. ಏನ್ ತಿಳ್ಕೊಂಡಿದ್ದೀರಾ ನೀವು? ಏನ್ ತಿಳ್ಕೊಂಡಿದ್ದೀರಾ? ಈ ಥರ ಭಾಷೆ, ಅದಕ್ಕೆ ಎಲ್ಲೋ ಭಾಷೆ, ಆ ಭಾಷೆ ನಿಮಗೆ ಬರಬಾರ್ದು. ಇದು ಕನ್ನಡದ ಒಂದು ಸಂಸ್ಕೃತಿ. ಇದು ನಾವೆಷ್ಟು ಗೌರವ ಕೊಟ್ರಿ ಪ್ರಧಾನಮಂತ್ರಿಗಳಿಗೆ, ಆ ಗೌರವನ ಇಲ್ಲೂ ಇರಬೇಕಾಗಿತ್ತು ಅನ್ನೋದು ಅಷ್ಟೇ ನನಗೆ. ಅದು ಬಿಟ್ಟು ನನಗೇನು ಇಲ್ಲ. ಅದರಿಂದ ನನ್ಗನ್ಸ್ತತೆ ಇದು ಕಪ್ಪು ಚುಕ್ಕೆ ಅಂತ ಅನ್ಸ್ತತೆ. ಅಶೋಕ್ ಅವರೇ ಸರ್, ಆಯಮ್ಮನು ಕರ್ನಾಟಕದವ್ರ ಅಲ್ವೇನ್ರಿ? ಅವ್ರನ್ನ ಯಾಕೆ ತಮಿಳ್ನಾಡಿನವರು ಅಂತೇಳಿ ತಮಿಳ್ನಾಡು ಕೊಡ್ತೀರಿ ಆಯಮ್ಮನಿಗೆ? ಆಯಮ್ಮನು ಕರ್ನಾಟಕದವ್ರ. ಮುಖ್ಯಮಂತ್ರಿ ತಮಿಳ್ನಾಡದಲ್ವಾ? ಮುಖ್ಯಮಂತ್ರಿಗಳು ತಮಿಳ್ನಾಡಿನವರು, ಕನ್ನಡದವರೇ ಮುಖ್ಯಮಂತ್ರಿ. ತಮಿಳ್ನಾಡು ಸಂಸ್ಕೃತಿ ಅಂತ ಹೇಳಿದ್ರಲ್ಲ, ಸಂಸ್ಕೃತಿ ಹುಟ್ಟಿದ್ದೆಲ್ಲ ಹುಡ್ಕಕ್ ಹೋಗೋದು ಬೇಡ. ಅವ್ರದ್ದು ಯಾರು ಈಗ ವಾಜಪೇಯಿದಲ್ಲಿ, ಸೋನಿಯಾ ಗಾಂಧಿದಲ್ಲಿ, ಇವ್ರ ಜೈಲಿ ಅವೆಲ್ಲ ಹುಡ್ಕೋದು ಬೇಡ. ಯಾಕೆ ಅಲ್ಲಿಗೆ ಬಿಟ್ಬಿಡೋಣ, ಅದಕ್ಕೆಲ್ಲ ಅಲ್ಲಿಗೆ ಬಿಟ್ಬಿಡೋಣ. ಸನ್ಮಾನ್ಯ ಅಧ್ಯಕ್ಷರೇ, ಅದು ಭಾರತಕ್ಕೆ ಸೇರಿದೆ. ಅದನ್ನು ಭಾರತಕ್ಕೆ ಸೇರಿದ್ದೆ. ಭಾರತದಾಗೆ ಇತ್ತು, ನಿಮ್ಮ ಕೃಪೆಯಿಂದ ಪಾಕಿಸ್ತಾನ ಆಯ್ತು. ಯಾರಿಗ್ ಗೊತ್ತು? ಯಾರು ಕೈಯೇ ಜೋಡಿಸಿಲ್ಲ. ಇಂಡಿಯಾ ಮೂವ್ಮೆಂಟ್ ಬಂದಿಲ್ಲ, ಬಂದಿಲ್ಲ, ಸೈಮನ್ ಗೋಬ್ಯಾಕ್ ಅಂದಿಲ್ಲ, ಧ್ವಜ ಆರಿಸಿಲ್ಲ 1995 ತನಕ. ಈಗ ನೀವು ಅದು ವಿಭಜನೆ ಮಾಡಿದ್ರಿ, ಇದು ವಿಭಜನೆ ಈಗ ಮಾಡ್ರಿ. ಈಗ ತಗೊಂಡ್ಬರಿ ಮಾಡಿ, ಯಾರು ಬೇಡ ಅಂತಾರೆ? ತಕ್ಷಶಿಲಾ ಪ್ರತಿ ಸರಿ ಮಾಡಿ ಸರ್. ಇವಾಗ ಚಪ್ಪನ್ ಮಿಂಚ್ ಕಾ ಸೀನಾ ಇದೆಲ್ಲ ಮಾಡಿ, ಯಾರು ಬೇಡ ಅಂತಾರ?
ಪ್ರಿಯಾಂಕಾ- ತಗೊಂಡ್ ಬರ್ರಿ, POK ತಗೊಂಡ್ ಬರ್ರಿ, ಅಫ್ಘಾನಿಸ್ತಾನ್ ತಗೊಂಡ್ ಬರ್ರಿ, ತಕ್ಷಶಿಲಾ ವಾಪಸ್ ತಗೊಂಡ್ ಬರ್ರಿ, ಸನ್ಮಾನ್ಯ ಅಧ್ಯಕ್ಷರೇ, ಜಾವಾ, ಸುಮಾತ್ರ ಎಲ್ಲ ಇದು ತಗೊಂಡ್ ಬರ್ರಿ. ಯಾರ್ ತಗೊಂಡ್ಬಂದಾರ? ಒಂದ್ ರೀತಿ ಪದೇ ಪದೇ ಹಿಂಗೆ ಇದೊಂದ್ ರೀತಿ- ವಿಭಜನೆ ನೀವು ಮಾಡಿದ್ರಿ, ಅದು ಆಗ್ ಮಾಡಿದ್ರಿ, ಅದೇ ಕಥೆ ಇವ್ರದ್ದು. ಇವ್ರೇನ್ ಮಾಡಿದಾರೆ 10 ವರ್ಷದಲ್ಲಿ? ಅಖಂಡ ಏನೀಗ ಚೈನಾದವ್ರು ಬಂದು ಇವತ್ತು ಹಳ್ಳಿ ಕಟ್ಟಾರಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಕಟ್ಸಿರಿ ಏನ್ ಮಾತಾಡ್ತಾರೆ ಸರ್ ಇವರು? ಒಂದು 5 ನಿಮಿಷ ಆಮೇಲೆ ಆವಲ್ಲ ನಾನು ಇವ್ರೆ ಪದೇ ಪದೇ ಐದು ಇವ್ರು ನಿಮಿಷ ಸುಮ್ಮನಿದ್ರು ನಾವು ಸುಮ್ಮನೆ ಇರ್ತೀವಿ. ಆಮೇಲೆ ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ subject ಮಾತಾಡಿ, ತಗೊಳ್ಳಿ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋ ವಿಷಯ ಎಲ್ಲ ಇಲ್ಲಿ ಮಾತಾಡಿದ್ರೆ ನೀವು ಹೋಗಿ ಪಾರ್ಲಿಮೆಂಟ್ ಹೋಗಿ ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಹೋಗ್ತೀನಿ ಅಂತ. ಅವರು ಮಾತಾಡಲಿ, ಅಶೋಕ್ ತಾವು ಮಾತಾಡಿ. ದಯವಿಟ್ಟು ಪ್ರತಿಪಕ್ಷ ನಾಯಕರು ಮಾತಾಡಿ, ಡಿಸ್ಟರ್ಬ್ ಆಗೋದು ಬೇಡ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ ಅಲ್ಲಿ ಜನಗಳಿಗೆ ಒಂದು ಭರವಸೆ ಇತ್ತು. ಸಿದ್ದರಾಮಯ್ಯನವರು ಬಡವರ ಪರವಾಗಿದ್ದಾರೆ, ಹಿಂದುಳಿದ ವರ್ಗದ ಪರವಾಗಿದ್ದಾರೆ. ಈ ಸರಿ ನಮಗೆಲ್ಲ ಅಭಿವೃದ್ಧಿ ಪೂರ್ವಕವಾದಂಥ ಬಡ್ಜೆಟ್ ಸಿಗುತ್ತೆ. ಮತ್ತೆ ಹೊಸದಾಗಿ ನಮ್ಮೆಲ್ಲ ಶಾಸಕರು ಗೆದ್ದು ಬಂದಿದ್ದಾರೆ. ನಿಮ್ಮ ಕಡೆನೂ ಜಾಸ್ತಿ ಇದ್ದಾರೆ, 135 ಜನ +1. ಎಲ್ಲರಿಗೂ ವಿಶ್ವಾಸ ಇತ್ತು ಅಭಿವೃದ್ಧಿಗೆ ಈ ಸರಿ ಭರಪೂರ್ವವಾದಂಥ ಹಣ ಬರುತ್ತೆ. ನಮ್ಮ ಶಾಸಕರ ನಿಧಿ 2 ಕೋಟಿನೂ ಕೂಡ ಇಮಿಡಿಯೇಟ್ ಆಗಿ ಬರ್ತೈತೆ. ಈ ಥರದ ಒಂದು ಭರವಸೆಯನ್ನು ಇಟ್ಕೊಂಡಿದ್ರು. ಆದರೆ ಇವತ್ತು ಈ ಬಡ್ಜೆಟನ್ನು ನೋಡಿ ಹೇಳೋದಾದರೆ ಆಸೆ ಭರವಸೆ ಎಲ್ಲ ಇಟ್ಕೊಂಡು ಒಂಥರ ಹಬ್ಬದ ವಾತಾವರಣ. ಬಡ್ಜೆಟ್ ದಿನ ನಮಗೆಲ್ಲ ಒಂದು ಹಬ್ಬದ ವಾತಾವರಣ. ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು, ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು, ಅಂಗಡಿಯಲ್ಲಿ ಏನಿಲ್ಲ ಖಾಲಿ ಡಬ್ಬ ಖಾಲಿ ಡಬ್ಬ. ಏನೂ ಇಲ್ಲ. ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಚಕಾರ ಮಾತೂ ಇಲ್ಲ. ಅಭಿವೃದ್ಧಿ, ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ GDP ಗ್ರೋತ್ ಆಗಬೇಕಾದ್ರೆ ಹೆಚ್ಚು ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡಬೇಕು ನಾವು. ಸ್ಕೂಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಈ ಥರದ ಅಭಿವೃದ್ಧಿ ಕಾರ್ಯಗಳು ಮಾಡಿದಾಗ ಅದು ಅಸೆಟ್ ಆಗ್ತೈತೆ. ಈ ಅಸೆಟ್ಟಿಂದ ರಾಜ್ಯದ ಆದಾಯನೂ ಕೂಡ ಜಾಸ್ತಿ ಆಗ್ತವೆ. ಫ್ಲೈಓವರ್ಸು, ಬ್ರಿಡ್ಜ್ಗಳು, ಈ ಥರದ್ದೆಲ್ಲ ಮಾಡಿದಾಗ ಇಲ್ಲಿ ಆ ಥರದ್ದು ಏನೂ ಇಲ್ಲ. ಬೆಳಗ್ಗೆನೂ ಕೂಡ ನಾನು ಹೇಳ್ತಾ ಇಲ್ಲ ಇದನ್ನು, ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ. ನಾವು ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ, ಕೂಗು ಹಾಕಿದ್ರೆ ಅದು ಗಿರಿಗೆ ಮುಟ್ಟಲ್ಲ. ಅದೆಲ್ಲ ಯಾರು ಕೂಗ್ತಾ ಇರೋದು? ನಮ್ಮ ಸ್ನೇಹಿತರಾದಂಥ ಕಾಂಗ್ರೆಸ್ ಶಾಸಕರು ಬೆಳಗ್ಗೆ ಮಾತಾಡ್ತಾ ಹೇಳೋದು. ಈಗ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ. BR ಪಾಟೀಲ್ರು KDP ಸಭೆಯಲ್ಲಿ, ಪಾಟೀಲ್ರೆ KDP ಸಭೆಯಲ್ಲಿ ಹೇಳಿದ್ರು 7 ತಿಂಗಳಿಂದ ಒಂದೇ ಒಂದು ಕಲ್ಲೂ ಹಾಕಿಲ್ಲ ಅಂತ KDP ಸಭೆಯಲ್ಲಿ ಹೇಳಿದ್ರು. ಅದೆಲ್ಲ ರೆಕಾರ್ಡ್ಗೆ ಹೋಗಿರೋದು, ನಾನು ಹೇಳ್ತಾ ಇರೋದು. ಅವ್ರು ಹೇಳಿರೋದು ಪತ್ರಿಕೆಯಲ್ಲೂ ಬಂದಿದೆ, ರೆಕಾರ್ಡಲ್ಲೂ ಹೋಗಿದೆ ಅವ್ರು ಹೇಳಿದ್ರು. ಆಮೇಲೆ 20 ಶಾಸಕರು ಸಹಿ ಮಾಡಿ ಅನುದಾನಕ್ಕೆ ಕೊಟ್ಟಿಲ್ಲ ಅಂತೇಳಿ ರಾಜೀನಾಮೆ ಕೊಡ್ತೀನಿ ಅಂತಲೂ ಬಂತು ಪತ್ರಿಕೆಯಲ್ಲಿ. ಆ ಪತ್ರ ಓಡಾಡ್ತು, ವಾಟ್ಸಪ್ಪಲ್ಲಿ, ಪತ್ರಿಕೆಯಲ್ಲಿ, ಮಾಧ್ಯಮದೆಲ್ಲ ಓಡಾಡ್ತು ಅದೆಲ್ಲ. ಆಮೇಲೆ ಸರಿ ಅಂದರು, ಕೆಲವ್ರು ಇಲ್ಲ ಅಂದರು, ಕೊನೆಗೆ ನಿಜ ಅಂತ ಒಪ್ಕೊಂಡ್ರು ಅದನ್ನು ಕೂಡ. ಇಷ್ಟೆಲ್ಲ ಆದಮೇಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಎಲ್ಲ ನಮ್ಮ MLA ಶಾಸಕರ ಸಭೆಯಲ್ಲಿ ಹೇಳಿದ್ರು, ನೋಡ್ರಿ ಈ 1 ವರ್ಷ 2 ವರ್ಷ ಯಾರು 1 ರೂಪಾಯಿ ಕೇಳಬಾರ್ದು. ಹಣ ಇಲ್ಲ ಸರ್ಕಾರದಲ್ಲಿ, ಅಭಿವೃದ್ಧಿಗೆ 1 ಪೈಸಾ ಕೇಳಬೇಡ್ರಿ. ಫ್ರೀ ಕೊಟ್ಟಿದ್ರಿ, ಫ್ರೀನೇ ತೋರಿಸ್ಕೊಂಡು ಹೋಗಿ ಎಲ್ಲ. 65,000 ಕೋಟಿ ಬೇಕು, ಅದನ್ನೇ ತೋರಿಸ್ಕೊಂಡು ಹೋಗಿ 1 ರೂಪಾಯಿ ಕೊಡಲ್ಲ ಅಂದರು. ಇನ್ನೂ ಮುಂದೆ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇಲ್ಲ, ಅವ್ರಿಗೆ ಇನ್ನೂ ಅವಾಗ ಆ ಪೋಸ್ಟ್ ಕೊಟ್ಟಿರಲ್ಲ. ಯಾವ್ದು ಕೊಟ್ಟಿದಾರಲ್ಲ, ಹೌದು, ಕ್ಯಾಬಿನೆಟ್ ರ್ಯಾಂಕ್ ಅಡ್ವೈಸರ್, ಆರ್ಥಿಕ ಸಲಹೆಗಾರರು, ಅವ್ರಿಗೆ ಅವಾಗ ಪೋಸ್ಟ್ ಕೊಟ್ಟಿರಲಿಲ್ಲ. ಅವಾಗ ಕೊಟ್ಟಾದ್ಮೇಲೂ ಹೇಳಿದ್ರು ಅವರು, ಬಸವರಾಜಿ, ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು. ಅವ್ರು ಹೇಳಿರೋದು ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯ ತೆಗೆದುಕೊಳ್ಳಲು ಆಗುವುದಿಲ್ಲ ಅವರೇ ಹೇಳಿದ್ದಾರೆ. ಅಂದರೆ ಅಭಿವೃದ್ಧಿ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ಪತ್ರಿಕೆಯಲ್ಲಿ ಒಂದಲ್ಲ 16 ಬಾರಿನೂ ಕೂಡ ಪತ್ರಿಕೆಯಲ್ಲಿ ಬಂದಿರೋದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಸನ್ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ 2023-24ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅನ್ನೋ ಗುರಿ 1,75,653 ಕೋಟಿ. 23-24ರಲ್ಲಿ ನಮ್ಮ ಗುರಿ ಇರೋದು. 23-24ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಮಾಡಿದ್ರಿ?
1,61,494 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.